ಹಲೋ ಎಲ್ಲರಿಗೂ ಸ್ವಾಗತ. ನಾರ್ತ್ ಕೊರಿಯಾಕ್ಕೆ ಬಂದಿದ್ದೀರಿ. ಈ ವಿಡಿಯೋದಲ್ಲಿ ನಾವು ನಾರ್ತ್ ಕೊರಿಯಾ ದೇಶದ ಬಗ್ಗೆ, ಅಲ್ಲಿನ ನಿಯಂತ್ರಕ ಕಿಮ್ ಜಾಂಗ್ ಉನ್ ಬಗ್ಗೆ, ಅವನು ಅಲ್ಲಿನ ಜನರ ಮೇಲೆ ಹಾಕುವ ನಿಯಮಗಳ ಬಗ್ಗೆ, ಶಿಕ್ಷೆಗಳ ಬಗ್ಗೆ, ಸಾಮಾನ್ಯವಾಗಿ ನಾರ್ತ್ ಕೊರಿಯಾದ ಜನರು ಹೇಗೆ ಬದುಕುತ್ತಾರೆ, ಎಷ್ಟು ದುರಂತವಾಗಿ ಬದುಕುತ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಾರ್ತ್ ಕೊರಿಯಾ ದೇಶದಲ್ಲಿ ಸುಮಾರು 50 ಲಕ್ಷ ಜನಸಂಖ್ಯೆ ವಾಸಿಸುತ್ತಾರೆ. ಈ ದೇಶ ಇತರ ಯಾವುದೇ ದೇಶಗಳೊಂದಿಗೆ ತುಲನಾತ್ಮಕವಾಗಿ ಸಂಪರ್ಕದಲ್ಲಿರುವುದಿಲ್ಲ. ದುರಂತವೆಂದರೆ ಇಲ್ಲಿ ಮರಣ ಶಿಕ್ಷೆ ನೀಡುವುದು ಬಹಳ ಸಾಮಾನ್ಯ. ಈ ನಾರ್ತ್ ಕೊರಿಯಾ ರಷ್ಯಾ, ಚೀನಾ ಮತ್ತು ಸೌತ್ ಕೊರಿಯಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಈ ದೇಶದ ಅತ್ಯಂತ ದುರಂತ ನಿಯಮಗಳು ಮತ್ತು ಜನರ ಮೇಲಿನ ಶಿಕ್ಷೆಗಳನ್ನು ಸಹಿಸಲಾರದೆ ಬಹಳಷ್ಟು ಜನರು ಗಡಿಯನ್ನು ಮೀರಿ ಹೊಂದಿಗೆ ದೇಶಗಳಿಗೆ ಓಡಾಡಲು ಪ್ರಯತ್ನಿಸಿದ್ದಾರೆ. 2017ನಲ್ಲಿ 1/4 ಸಾಲದ ಒಂದು ಮಹಿಳೆ ತನ್ನ ಚಿಕ್ಕ ಮಗುವಿನೊಂದಿಗೆ ನಾರ್ತ್ ಕೊರಿಯಾದಿಂದ ತಪ್ಪಿಸಿಕೊಂಡು ಚೀನಾಕ್ಕೆ ಹೋಗಲು ಬಹುಶಃ ಚೀನಾ ಗಡಿವರೆಗೆ ಬಂದು ತಲುಪಿದ್ದಳು. ಚೀನಾ ಗಡಿಯನ್ನು ಸ್ಪರ್ಶಿಸಿದ ತಕ್ಷಣ ಈ ಮಹಿಳೆಗೆ ಇನ್ನೊಂದು ನಾರ್ತ್ ಕೊರಿಯಾದಲ್ಲಿನ ದುರ್ಬಲ ಜೀವನ ಇಲ್ಲ, ನಾವು ಸಂತೋಷವಾಗಿ ಬದುಕಬಹುದು ಎಂದು ತೋತು. ಆದರೆ ಆ ಸಂತೋಷ ಅವಳಿಗೆ ಬಹಳ ಕಾಲ ನಿಲ್ಲಲಿಲ್ಲ. ಏಕೆಂದರೆ ಚೀನಾದಲ್ಲಿ ಪ್ರವೇಶಿಸಿದ ಕೂಡಲೇ ಅಲ್ಲಿನ ಸೇನೆ ಅವಳನ್ನು ಹಿಡಿದು ಮತ್ತೆ ನಾರ್ತ್ ಕೊರಿಯಾ ಸೇನೆಗೆ ಹಸ್ತಾಂತರ ಮಾಡಿತು. ನಾರ್ತ್ ಕೊರಿಯಾ ಸೇನೆ ಈ ಮಹಿಳೆಯನ್ನು ದೇಶದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಕ್ಕಾಗಿ ವಿರುದ್ಧವಾಗಿ ತನ್ನು ಹಿಂಸಿಸಿ ಅಂತಿಮವಾಗಿ ಮರಣ ಶಿಕ್ಷೆ ನೀಡಿತು. ಈ ನಾರ್ತ್ ಕೊರಿಯಾ ದೇಶಕ್ಕೆ ಯಾವುದೇ ದೇಶದೊಂದಿಗೂ ಒಳ್ಳೆಯ ಸಂಬಂಧಗಳಿಲ್ಲ. ಆದ್ದರಿಂದಲೇ ಆ ದೇಶದಲ್ಲಿ ಏನು ನಡೆಯುತ್ತಿದೆ ಎಂದು ಯಾರಿಗೂ ತಿಳಿಯುವುದಿಲ್ಲ. ಇಲ್ಲಿಯೇ ಬಾಹ್ಯ ದೇಶಗಳ ಮಾಧ್ಯಮಗಳನ್ನು ಕಿಮ್ ಜಾಂಗ್ ಉನ್ ಅವರ ದೇಶಕ್ಕೆ ಅವಲಂಬಿಸುವುದಿಲ್ಲ. ಆದರೂ ಈ ದೇಶವನ್ನು ಅವನು ಎಷ್ಟೇ ಪ್ರತ್ಯೇಕಗೊಳಿಸಿದರು, ಏಕೆಂದರೆ ಏನೋ ವಿಧದಲ್ಲಿ ಕೆಲವು ಸುದ್ದಿಗಳು ಹೊರಬರುತ್ತವೆ. ಅವುಗಳನ್ನು ಕೇಳಿದ ಬಾಹ್ಯ ದೇಶಗಳ ಜನರು ಆಘಾತಕ್ಕೊಳಗಾಗುತ್ತಾರೆ. ಉದಾಹರಣೆಗೆ, ಇತ್ತೀಚೆಗೆ ನಾರ್ತ್ ಕೊರಿಯಾದಲ್ಲಿ 1 ಲಕ್ಷ ಜನರನ್ನು ಅಲ್ಲಿನ ಸೇನೆ ಕೊಂದಿದೆ. ಆ 1 ಲಕ್ಷರಲ್ಲಿ ಬಹಳಷ್ಟು ಟೀನೇಜ್ಗಳು ಸೇರಿವೆ. ಆದರೆ ಅವರು ಮಾಡಿದ ತಪ್ಪೇನೂ ತಿಳಿದಿದೆಯಾ? ಸೌತ್ ಕೊರಿಯಾದ ಕೆಪಾಪ್ ಸಂಗೀತವನ್ನು ಕೇಳಿದ್ದು ಮತ್ತು ಅಮೆರಿಕನ್ ಸಿನಿಮಾಗಳನ್ನು ನೋಡಿದ್ದು. ಇಲ್ಲಿ ನಿಯಂತ್ರಕ ಕಿಮ್ ಜಾಂಗ್ ಪ್ರಕಾರ ಬಾಹ್ಯ ದೇಶಗಳ ಸಂಗೀತವನ್ನು ಕೇಳಿದ್ದರು, ಸಿನಿಮಾಗಳನ್ನು ನೋಡಿದ್ದರು, ಅದು ಅತ್ಯಂತ ದೊಡ್ಡ ಅಪರಾಧ. ಅವನು ಬಾಹ್ಯ ದೇಶಗಳ ಸಂಸ್ಕೃತಿಯನ್ನು ವೈರಸ್ನಂತೆ ನೋಡುತ್ತಾನೆ, ಏಕೆಂದರೆ ಈ ಬಾಹ್ಯ ಸಂಸ್ಕೃತಿ ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡುತ್ತದೆ ಎಂದು ಅವನ ನಂಬಿಕೆ. ನಾರ್ತ್ ಕೊರಿಯಾದಿಂದ ಬಹಳ ಕಷ್ಟಪಡಿ ತಪ್ಪಿಸಿಕೊಂಡ ಒಬ್ಬ ವ್ಯಕ್ತಿಯ ಪ್ರಕಾರ, ಆ ದೇಶದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ಮರಣ ಶಿಕ್ಷೆ ನೀಡಿ ಆ ಶವವನ್ನು ತೆಗೆದುಕೊಂಡು ಹೆಚ್ಚು ಜನರು ಭಯಪಡುವಂತಹ ಸ್ಥಳದಲ್ಲಿ ಬಿಡುತ್ತಾರೆ ಅಥವಾ ಎಲ್ಲರಿಗೂ ಕಾಣುವಂತೆ ಎತ್ತರದ ಸ್ಥಳದಲ್ಲಿ ಬಿಡುತ್ತಾರೆ. ಆದ್ದರಿಂದ ಉಳಿದವರಲ್ಲಿ ತಪ್ಪು ಮಾಡಿದರೆ ನಮಗೆ ಏನಾಗುತ್ತದೆ ಎಂಬ ಭಯ ಶುರುವಾಗುತ್ತದೆ. ಇನ್ನೊಂದು ಅದ್ಭುತ ವಿಷಯ ಏನೆಂದರೆ, ನಾರ್ತ್ ಕೊರಿಯಾದಲ್ಲಿ ಅವರಿಗಾಗಿ ಬೇರ್ಪಡಿಸಿದ ಟಿವಿ ಚಾನೆಲ್ಗಳಿವೆ. ಆ ಚಾನೆಲ್ಗಳಲ್ಲಿ ಇರವೆ 4 ಗಂಟೆಗಳು ಅವರ ದೇಶ ಎಷ್ಟು ಯೋಗ್ಯವಾಗಿದೆ, ಪ್ರಪಂಚದಲ್ಲಿ ಅವರ ದೇಶವೇ ಉತ್ತಮ ಎಂಬ ಪ್ರಚಾರವನ್ನು ನಿರಂತರವಾಗಿ ನಡೆಸುತ್ತಿರುತ್ತಾರೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಆಶ್ಚರ್ಯಕರ ವಿಷಯ ಏನೆಂದರೆ, ಯುನೆಸ್ಕೋ ವರದಿಯ ಪ್ರಕಾರ ನಾರ್ತ್ ಕೊರಿಯಾದ ಸಾಕ್ಷರತೆ ದರ 100%, ಅಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬರೂ ಯೋಧಿರುವವರೇ ಆಗಿರುತ್ತಾರೆ. ಇನ್ನೊಂದು ವಿಷಯ ಏನೆಂದರೆ, ಈ ದೇಶದಲ್ಲಿ ಶಿಕ್ಷಣ ಸಂಪೂರ್ಣವಾಗಿ ಉಚಿತ. ಅಲ್ಲಿನ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಎಲ್ಲವನ್ನೂ ಆ ದೇಶ ಸರ್ಕಾರ ನಿರ್ವಹಿಸುತ್ತದೆ. ದೇಶಾದ್ಯಂತ ಶಿಕ್ಷಣ ಉಚಿತ ಎಂದು ಕೇಳಿ ನಿಮ್ಗೆ ನಿಜವಾಗಿ ಚೆನ್ನಾಗಿಯೂ ಎಂದು ತೋರುತ್ತದೆ. ಆದರೆ ಇದನ್ನು ಮಾಡುವ ಹಿಂದಿನ ಕಿಮ್ ಜಾಂಗ್ ಉನ್ಲ ಮುಖ್ಯ ಉದ್ದೇಶ ಅಲ್ಲಿನ ಜನರನ್ನು ಬಾಲ್ಯದಿಂದಲೇ ಮೆದುಳು ತಂಗಿಸಿ ಜನರನ್ನು ತಮ್ಮ ಇಷ್ಟದಂತೆ ರೂಪಿಸಿಕೊಳ್ಳುವುದು. ಈ ಮಕ್ಕಳಿಗೆ ಶಾಲೆಯಲ್ಲಿ ನಾರ್ತ್ ಕೊರಿಯಾದ ನಕಲಿ ಇತಿಹಾಸದ ಬಗ್ಗೆ ಹೇಳುತ್ತಾರೆ. ಉದಾಹರಣೆಗೆ, ಅಲ್ಲಿನ ಸುಪ್ರೀಂ ಲೀಡರ್ಗಳು ಸಾಮಾನ್ಯ ಮನುಷ್ಯರಲ್ಲ, ಅವರು ದೇವತೆಗಳು ಎಂದು ಈ ಮಕ್ಕಳಿಗೆ ಕಲಿಸುತ್ತಾರೆ. ಮತ್ತು ಈ ಸುಪ್ರೀಂ ಲೀಡರ್ಗಳು ಅಂದರೆ ಅವರು ದೇವತೆಗಳು ನಮ್ಮನ್ನು ಸೌತ್ ಕೊರಿಯಾ, ಜಪಾನ್, ಅಮೆರಿಕ ದೇಶಗಳಿಂದ ರಕ್ಷಿಸಲು ಬಂದಿದ್ದಾರೆ ಎಂದು ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸುತ್ತಾರೆ. ನಾರ್ತ್ ಕೊರಿಯಾದಲ್ಲಿ ಓದುತ್ತಿರುವ ಮಕ್ಕಳು ಕಲೆಗಳು, ವಿಜ್ಞಾನ, ಗಣಿತ ಏನನ್ನು ಕಲಿತರೂ ಅವರು
ಅಲ್ಲಿನ ಸುಪ್ರೀಂ ಲೀಡರ್ಗಳನ್ನು ದೇವತೆಗಳಂತೆ ಪರಿಗಣಿಸಬೇಕು. ಉದಾಹರಣೆಗೆ, ಅಲ್ಲಿನ ವಿಜ್ಞಾನಿಗಳು ಏನಾದರೂ ಹೊಸ ವಿಷಯವನ್ನು ಕಂಡುಹಿಡಿದರೆ ಜನರಿಗೆ ಹೇಳುವಾಗ ಅವರು ಈ ರೀತಿ ಹೇಳಬೇಕು: ನಮ್ಮ ಸುಪ್ರೀಂ ಲೀಡರ್ ದೈವ ಸಮಾನನಾದ ನಮ್ಮ ನಾಯಕನು ನನಗೆ ಈ ಅವಕಾಶವನ್ನು ನೀಡಿದನು, ನನಗೆ ಈ ಜ್ಞಾನವನ್ನು ನೀಡಿದನು ಎಂದು ಅವರು ಹೇಳಲು ನಿರ್ಧರಿಸಿದ ವಿಷಯಗಳನ್ನು ಹೇಳಬೇಕು. ಚಿಕ್ಕಪಟ್ಟಿನಿಂದಲೇ 17 ವರ್ಷಗಳ ವಯಸ್ಸುವರೆಗೆ ಈ ಮಕ್ಕಳನ್ನು ಮೆದುಳು ತಂಗಿಸಿದ ನಂತರ ನಾರ್ತ್ ಕೊರಿಯಾದಲ್ಲಿ ಇರುವ ಪ್ರತಿ ಒಬ್ಬ ಬಾಲಕನು ಅಲ್ಲಿನ ಸೇನೆಯಲ್ಲಿ ಕೆಲವು ವರ್ಷಗಳು ಸೇವೆ ಸಲ್ಲಿಸಬೇಕು. ಆದರೆ ಹುಡುಗಿಗಳಿಗೆ ಈ ಸೇನೆಯಲ್ಲಿ ಸೇರಲು ಕನಿಷ್ಠ ವಯಸ್ಸು 3 ವರ್ಷಗಳು. ಆದರೆ ಸೇನೆಯಲ್ಲಿ ಸೇರಿದ ಹುಡುಗಿಳುಗಳಲ್ಲಿ ಯಾರಾದರೂ ಅತ್ಯಂತ ಸೌಂದರ್ಯವಂತರಾದರೆ ಅವರನ್ನು ಬೇರ್ಪಡಿಸಿದ ಸ್ಕ್ವಾಡ್ಗೆ ಸೇರಿಸುತ್ತಾರೆ. ಅದೇ ಪ್ಲೆಜರ್ ಸ್ಕ್ವಾಡ್. ಈ ಹೆಸರು ಕೇಳಿದ ಕೂಡಲೇ ಅವರ ಉದ್ದೇಶ ಏನು ಎಂದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಈ ಸೌಂದರ್ಯವಂತ ಹುಡುಗಿಳುಗಳ ಪ್ಲೆಜರ್ ಸ್ಕ್ವಾಡ್ರ ಮುಖ್ಯ ಕೆಲಸ ಆ ದೇಶದ ಟಾಪ್ ಲೀಡರ್ಗಳನ್ನು, ವಿಶೇಷವಾಗಿ ಕಿಮ್ ಅವರನ್ನು ಸುಖಪಡಿಸುವುದು ಮಾತ್ರ. ನಾರ್ತ್ ಕೊರಿಯಾದ ವಿದ್ಯಾರ್ಥಿಗಳು ತಮ್ಮ ಯದು ಮುಗಿದ ಕೂಡಲೇ ಸೇನೆಯಲ್ಲಿ ಸೇರಬೇಕು. ಅವರಿಗೆ ಬೇರೆ ಆಯ್ಕೆ ಇಲ್ಲ, ಅದು ಕಡ್ಡಾಯ. ನಾರ್ತ್ ಕೊರಿಯಾದಲ್ಲಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಸಂಪಾದಿಸುತ್ತಾರೆ. ಈ ಮಹಿಳೆಯರೇ ತಮ್ಮ ಮನೆಯ ದೆವ್ಬಿ ಶೇಕಡಾ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ. ಈ ಮಹಿಳೆಯರು ಎಷ್ಟು ಆದಾಯವನ್ನು ಹೇಗೆ ಸಂಪಾದಿಸುತ್ತಾರೆ ಎಂದರೆ ಅವರು ಬಹುಲವಾಗಿ ಅಕ್ರಮ ಕೆಲಸಗಳನ್ನು ಮಾಡುತ್ತಾರೆ. ಬಾಲಕರ ವಿಷಯಕ್ಕೆ ಬಂದರೆ ಅವರಿಗೆ ಆ ದೇಶದಲ್ಲಿ ಲಭಿಸುವ ಉತ್ತಮ ಉದ್ಯೋಗ ಸೇನೆಯಲ್ಲಿ ಸ್ಥಾಯಿಕ ಸ್ಥಾನ ಪಡೆಯುವುದು ಅಥವಾ ಅಲ್ಲಿನ ಸರ್ಕಾರಿ ಉದ್ಯೋಗ ಪಡೆಯುವುದು. ನೀವು ಹೇಳಿದರೆ ನಂಬುವುದಿಲ್ಲ, ಅಲ್ಲಿಯ ಸರ್ಕಾರಿ ಉದ್ಯೋಗಿಗಳ ಮಾಸಿಕ ವೇತನ $3-4 ಮಾತ್ರ. ನಮ್ಮ ಭಾರತೀಯ ಕರೆನ್ಸಿ ಪ್ರಕಾರ ರೆವ್ಜು ವಂಶಲ $4 ಮಾತ್ರ. ಅದೇನು ಅಷ್ಟು ಕಡಿಮೆ ವೇತನಕ್ಕೆ ಅವರು ಬದುಕುತ್ತಾರೆಯಾ ಎಂದರೆ ಕೆವ್ರ್ಕೆ ಎಂದಬೇಕು. ನಾರ್ತ್ ಕೊರಿಯಾದಲ್ಲಿ 1 ಕೆಜಿ ಅಕ್ಕಿಯ ಬೆಲೆ ರೆವ್ಜು ವಂಶಲ $3 ಇರುತ್ತದೆ. ಅಂದರೆ ಆ ದೇಶದಲ್ಲಿ ಒಬ್ಬ ಸರ್ಕಾರಿ ಉದ್ಯೋಗಿ ತಿಂಗಳು ದುಡಿದರೂ ತನ್ನ ಕುಟುಂಬಕ್ಕೆ ತಿಂಗಳಿಗೆ ಸಾಕು ಅಕ್ಕಿಯನ್ನು ಖರೀದಿಸಲಾರನು. ಆ ದೇಶದ ಬಯಲುಗಳಲ್ಲಿ ಕೆಲಸ ಮಾಡುವವರು, ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವವರ ಸ್ಥಿತಿ ಇನ್ನೂ ದುರ್ಬಲ. ಅಂತಹವರಿಗೆ ತಿಂಗಳು ವೇತನ $1 ಮಾತ್ರ ಇರುತ್ತದೆ. ಕೆಲವೊಮ್ಮೆ 50 ಸೆಂಟ್ಗಳು ಮಾತ್ರ ಕೊಡುತ್ತಾರೆ. ಅಂದರೆ ತಿಂಗಳಿಗೆ $44 ಮಾತ್ರ. ಇದೆಲ್ಲ ಕೇಳಿದ ನಂತರ, ಇಲ್ಲ ಬ್ರದರ್, ಇಷ್ಟು ದುರಂತವಾಗಿ ಯಾವ ದೇಶದಲ್ಲಿ ಇರುತ್ತದೆ? ಇಲ್ಲ ಮಾಡಿದರೆ ಅಲ್ಲಿನ ಜನರು ತಪ್ಪು ಬದುಕುತ್ತಾರಾ ಎಂದು ನಿಮಗೆ ತೋರುತ್ತದೆ. ಆದರೆ ಇವೆಲ್ಲ ಸತ್ಯಗಳು. ನಾರ್ತ್ ಕೊರಿಯಾದಿಂದ ತಪ್ಪಿಸಿಕೊಂಡ ಬಂದ ಒಬ್ಬ ಸೈನಿಕನು ಹೇಳಿದ ವಿಷಯಗಳು ಇವುಗಳು. ನಾರ್ತ್ ಕೊರಿಯಾ ಸೇನೆಯಲ್ಲಿ ಹೆಚ್ಚು ವರ್ಷಗಳು ಕೆಲಸ ಮಾಡಿದವರಿಗೆ ಅಲ್ಲಿನ ಸರ್ಕಾರ ನಿವೃತ್ತಿ ವೇತನವೂ ಕೊಡುತ್ತದೆ. ಪುರುಷರು 60 ವರ್ಷಗಳ ನಂತರ ನಿವೃತ್ತರಾಗುತ್ತಾರೆ. ಅದೇ ಮಹಿಳೆಯರು 55 ವರ್ಷಗಳಲ್ಲಿ ನಿವೃತ್ತರಾಗುತ್ತಾರೆ. ಈ ರೀತಿ ನಿವೃತ್ತರಾದವರಿಗೆ ಅಲ್ಲಿನ ಸರ್ಕಾರ ಅವರ ಕಡೆಯ ವೇತನದ 30% ಪೆನ್ಷನ್ ಆಗಿ ಕೊಡುತ್ತದೆ. ಯುನೈಟೆಡ್ ನೇಷನ್ಸ್ ಪ್ರಕಾರ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಬದುಕಲು ದಿನಕ್ಕೆ 6 ಗ್ರಾಂ ಆಹಾರವನ್ನು ಒದಗಿಸಬೇಕು. ಆದರೆ ನಾರ್ತ್ ಕೊರಿಯಾದಲ್ಲಿ ರೇಷನ್ ಕಾರ್ಡ್ ಮೇಲೆ ಒಬ್ಬರಿಗೆ ದಿನಕ್ಕೆ 4 ಗ್ರಾಂ ಆಹಾರ ಮಾತ್ರ ಒದಗಿಸುತ್ತಾರೆ. ರೆವ್ಜು ಪಂಡೆಯುಮ್ಮಿಯಲ್ಲಿ ಆ ದೇಶದಲ್ಲಿ ತೀವ್ರ ಬರ ಬಂದಿತು. ಅದರಿಂದಲೇ ಈ 4 ಗ್ರಾಂ ಆಹಾರವನ್ನು ಕಡಿಮೆ ಮಾಡಿ 3 ಗ್ರಾಂ ಮಾಡಿದರು. ಅಂದರೆ ಅಲ್ಲಿನ ಜನರಿಗೆ ತಿನ್ನಲು ಸಾಧಾರಣ ಆಹಾರವೂ ದೊರೆಯುವುದಿಲ್ಲ. ಆದ್ದರಿಂದ ಅಲ್ಲಿನ ಜನರು ಬೇರೆಯಾಗಿ ಆ ದೇಶದಲ್ಲಿ ದೊರೆಯುವ ಕೀಟಗಳು, ಮರಗಳು, ವಿಶೇಷವಾಗಿ ಮರಗಳ ಜೇರುಗಳನ್ನು ತಿನ್ನುತ್ತಾ ಬದುಕುತ್ತಾರೆ. ಆಘಾತಕರ ವಿಷಯ ಏನೆಂದರೆ ನಾರ್ತ್ ಕೊರಿಯಾದಲ್ಲಿ ತಂಬಾಕು ಬಹಳ ಬೆಳೆಯುತ್ತದೆ. ರೆವ್ಜು 14 ಡೇಟಾ ಪ್ರಕಾರ ಈ ದೇಶದಲ್ಲಿ 45 ಲಕ್ಷ ವಯಸ್ಕರ ಮತ್ತು ಸುಮಾರು 1 ಲಕ್ಷ ಮಕ್ಕಳು ತಂಬಾಕನ್ನು ತಿನ್ನುತ್ತಾರೆ. ಅಲ್ಲಿಯೇ ಈ ದೇಶದಲ್ಲಿ ಸುಮಾರು 45% ಪುರುಷರು ಹೋಗುವುದು ಮತ್ತು ಕುಡಿಯುವುದಕ್ಕೆ ಚಟ್ ಆಗಿರುವರು. ಮಹಿಳೆಯರ ವಿಷಯಕ್ಕೆ ಬಂದರೆ ಈ ಪರ್ಸೆಂಟೇಜ್ 25% ಇದೆ. ನಿಮ್ಮಲ್ಲಿ ಕೆಲವರು ಹೇಳುತ್ತಾರೆ, ಅದೇನು ಬ್ರೇವ್, ಅವರಿಗೆ ತಿನ್ನಲೇ ತಿಂಡಿ ದೊರೆಯುತ್ತಿಲ್ಲ, ಅಂತಹ ಸಮಯದಲ್ಲಿ ಹೋಗುವುದು ಕುಡಿಯುವುದೇನು? ಇಲ್ಲಿ ಹೋಗುವುದು ಅಂದರೆ ಅವರು ಫ್ಯಾನ್ಸಿ ಸಿಗಾರೆಟ್ಗಳನ್ನು ಹೋಗುತ್ತಿರುವುದಲ್ಲ, ಅವರ ಬಳಿ ಬೆಳೆಯುವ ತಂಬಾಕನ್ನೇ ಹೆಚ್ಚು ಹೋಗಿ ಅದಕ್ಕೆ ಚಟ್ ಆಗಿರುವರು.
ಇಕ ಕುಡಿಯುವುದಕ್ಕೆ ಬಂದರೆ ಸ್ಥಳೀಯವಾಗಿ ಆಲ್ಕೋಹಾಲ್ ತಯಾರಿಸಿಕೊಂಡು ಕುಡಿಯುತ್ತಿರುವರು. ಈ ದೇಶದಲ್ಲಿ ಅಪರಾಧ ಮಾಡಿದವರನ್ನು ನಗರಗಳಿಂದ ದೂರದಲ್ಲಿ ನಿರ್ಮಿಸಿದ ಜೈಲು ಕ್ಯಾಂಪ್ಗಳಲ್ಲಿ ಇಡುತ್ತಾರೆ. ಒಮ್ಮೆ ಅಲ್ಲಿನ ಜನರು ಜೈಲಿಗೆ ಹೋದರೆ ತಿಳಿಯಿರಿ, ಉಳಿದವರೊಂದಿಗೆ ಆ ಜನರಿಗೆ ಸಂಪೂರ್ಣವಾಗಿ ಸಂಪರ್ಕ ಕಡಿತವಾಗುತ್ತದೆ. ಅಸಲೇ ಈ ದೇಶ ಪ್ರಪಂಚದ ಯಾವುದೇ ದೇಶದೊಂದಿಗೂ ಸಂಬಂಧವಿಲ್ಲದೆ ಸ್ವತಂತ್ರವಾಗಿ ನಡೆಸುತ್ತದೆ. ಅಂತಹದ್ದರಲ್ಲಿ ಅಲ್ಲಿಯ ಅಪರಾಧಿಗಳ ಸ್ಥಿತಿ ಇನ್ನೂ ದುರಂತವಾಗಿರುತ್ತದೆ. ವರದಿಗಳ ಪ್ರಕಾರ ನಾರ್ತ್ ಕೊರಿಯಾದಲ್ಲಿ ಇರುವ ಎಲ್ಲ ಜೈಲುಗಳಲ್ಲಿ ಸುಮಾರು 2 ಲಕ್ಷ ಖೈದಿಗಳು ಇದ್ದಾರೆ. ಆದರೆ ಈ ಖೈದಿಗಳೊಂದಿಗೆ ಅಲ್ಲಿನ ಸರ್ಕಾರ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ನಿರ್ಮಾಣ ಕ್ಷೇತ್ರಗಳಲ್ಲಿ, ಮೈನಿಂಗ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಸುತ್ತದೆ. ಇಷ್ಟು ಕೆಲಸ ಮಾಡಿಸಿದ ನಂತರ ಅವರಿಗೆ ಒಳ್ಳೆಯ ಆಹಾರ ಕೊಡುತ್ತಾರಾ ಎಂದರೆ ಅದೂ ಅಲ್ಲ. ಅವರಿಗೆ ಸಾಕು ಆಹಾರವೂ ಕೊಡುವುದಿಲ್ಲ. ಬಾಹ್ಯದಲ್ಲಿರುವ ಜನರಿಗೆ ಸರಿಯಾದ ತಿಂಡಿ ಇಲ್ಲ. ಅಂತಹದ್ದರಲ್ಲಿ ಜೈಲಿನಲ್ಲಿರುವ ಖೈದಿಗಳಿಗೆ ಹೇಗೆ ಕೊಡುತ್ತಾರೆ? ಆದ್ದರಿಂದ ಈ ಜೈಲುಗಳಲ್ಲಿ ಸುಮಾರು 40% ಖೈದಿಗಳು ಸರಿಯಾದ ಪೌಷ್ಟಿಕಾಹಾರ ಇಲ್ಲದೆ ಕುಪೋಷಣದಿಂದ ಸತ್ತು ಹೋಗುತ್ತಾರೆ. ಇದನ್ನು ಆಧರಿಸಿ ನಿಮಗೆ ಅರ್ಥವಾಗುತ್ತದೆ ನಾರ್ತ್ ಕೊರಿಯಾದ ಜೈಲುಗಳು ಎಷ್ಟು ದುರಂತವಾಗಿರುತ್ತವೆ ಅನ್ನು. ಈ ಜೈಲು ಕ್ಯಾಂಪ್ಗಳಲ್ಲಿ ಇರುವ ಜನರೊಂದಿಗೆ ಅಲ್ಲಿನ ಅಧಿಕಾರಿಗಳು ಬಹಳ ದುರಂತವಾಗಿ ವರ್ತಿಸುತ್ತಾರೆ. ಒಂದು ಸಂದರ್ಭದಲ್ಲಿ ನೀವು ಜೈಲಿನಲ್ಲಿದ್ದರೆ ಏನಾದರೂ ದೋಳಿತ ಮಾಡಿದರು, ಏನಾದರೂ ಅಕ್ರಮ ಕೆಲಸ ಮಾಡಿದರು, ನಿಮಗೆ ಅವರು ನೀಡುವ ಏಕೈಕ ಶಿಕ್ಷೆ ಮರಣ ಶಿಕ್ಷೆ. ನಮ್ಮ ದೇಶದಂತೆ ಅಲ್ಲಿನ ಖೈದಿಗಳಿಗೆ ಯಾವುದೇ ಹಕ್ಕುಗಳಿಲ್ಲ. ಆದ್ದರಿಂದ ಅಲ್ಲಿಯ ಜೈಲಿನಲ್ಲಿರುವ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಅಧಿಕಾರಿಗಳು ಅನೈತಿಕತೆಗೆ ಒಳಗಾಗುತ್ತಾರೆ ಮತ್ತು ಅವರ ಪರವಾಗಿ ಮಾತನಾಡಲು ಯಾರೂ ಇರುವುದಿಲ್ಲ. ಈ ವಿಷಯಗಳನ್ನೆಲ್ಲ ಬಾಹ್ಯ ಪ್ರಪಂಚಕ್ಕೆ ಹೇಳಿದ್ದು ನಾರ್ತ್ ಕೊರಿಯಾದಿಂದ ಅಮೆರಿಕಕ್ಕೆ ತಪ್ಪಿಸಿಕೊಂಡ ಬಂದ ಶಿಂಗ್ ಡಾಡೋ ಯುಕ್. ಅವನು ಹೇಳಿದ್ದು ಏನೆಂದರೆ ಅವನು ಹುಟ್ಟಿದ್ದೇ ಇಂತಹ ಒಂದು ಜೈಲು ಕ್ಯಾಂಪ್ನಲ್ಲೇ, ಅವನು ಬೆಳೆದದ್ದು ಕೂಡ ಆ ಜೈಲಿನಲ್ಲೇ. ಆದ್ದರಿಂದ ಅವನಿಗೆ ತನ್ನ ದೇಶದ ಬಗ್ಗೆ ದೊಡ್ಡಷ್ಟು ತಿಳಿಯುವುದಿಲ್ಲ. ಅಲ್ಲಿಯೇ ಈ ನಾರ್ತ್ ಕೊರಿಯಾವನ್ನು ತಪ್ಪಿಸಿ ಇನ್ನೂ ಪ್ರಪಂಚದಲ್ಲಿ ಬೇರೆ ದೇಶಗಳಿವೆ ಎಂಬುದು ಅವನಿಗೂ ತಿಳಿಯುವುದಿಲ್ಲ. ಅವನಿಗೆ ತಿಳಿದ್ದು ಆಕಾಲಿ ಮತ್ತು ಅಲ್ಲಿಯವರು ಹಾಕುವ ಹಿಂಸೆಯಿಂದ ಬರುವ ನೋವು ಮಾತ್ರ. ಈ ಕ್ಯಾಂಪ್ಗಳಲ್ಲಿ ಪ್ರೀತಿ, ಸಂತೋಷ, ಕರುಣೆ ಇತ್ಯಾದಿಗಳಿಗೆ ಯಾವುದೇ ಅವಕಾಶ ಇಲ್ಲ. ಅವನು ಹೇಳಿದ ಇನ್ನೊಂದು ವಿಷಯ ಏನೆಂದರೆ, ಒಮ್ಮೆ ಅವನ ಕಣ್ಣ ಮುಂದೆಯೇ ಒಂದು ಮಹಿಳೆಯನ್ನು ಅಲ್ಲಿನ ಅಧಿಕಾರಿಗಳು ಕೊಟ್ಟುಕೊಂಡಿದ್ದಾರೆ. ಆ ಮಹಿಳೆ ಮಾಡಿದ ತಪ್ಪೇನೂ ತಿಳಿದಿದೆಯಾ? ಆಕಾಲಿಯನ್ನು ಸಹಿಸಲಾರದೆ ಕೆಲವು ಆಹಾರವನ್ನು ದೋಳಿತ ಮಾಡಿದ್ದು. ಅವನು ಹೇಳಿದ ಇನ್ನೊಂದು ಆಸಕ್ತಿಕರ ವಿಷಯ ಏನೆಂದರೆ, ತನ್ನ ಕಣ್ಣ ಮುಂದೆಯೇ ಒಬ್ಬ ಮನುಷ್ಯನನ್ನು ಕೊಟ್ಟು ಕೊಂದು ಹಾಕುತ್ತಿರುವುದನ್ನು ನೋಡಿದರೂ ಅವನಿಗೆ ಯಾವುದೇ ಭಾವನೆ ಉಂಟಾಗಲಿಲ್ಲ ಎಂದು. ಅಂತಹದ್ದರಲ್ಲಿ ಏಕೆ ಎಂದರೆ ಅವನು ತನ್ನ ಜೀವಿತದಲ್ಲಿ ಪ್ರೀತಿ, ಕರುಣೆ ಇತ್ಯಾದಿಗಳನ್ನು ಎಂದಿಗೂ ಅನುಭವಿಸಲಿಲ್ಲ. ಅವನಿಗೆ ತಿಳಿದ್ದು ಭಯ, ಆಕಾಲಿ, ನೋವು ಮಾತ್ರ. ಕೇವಲ ಅಷ್ಟೇ ಅಲ್ಲ, ಒಮ್ಮೆ ಅವನ ತಾಯಿಯನ್ನು, ಸಹೋದರನನ್ನು ಹೊರಗೆ ತಂದು ಅಲ್ಲಿನ ಅಧಿಕಾರಿಗಳು ಅವನ ಕಣ್ಣ ಮುಂದೆಯೇ ಗುಂಡು ಹಾರ್ಚಿಕೊಂಡಿದ್ದಾರೆ. ಆ ಸಮಯದಲ್ಲೂ ಯಾವುದೇ ಭಾವನೆ ಉಂಟಾಗಲಿಲ್ಲ. ನನಗೆ ತಿಳಿದ್ದು ನಮ್ಮವರು ಏನೋ ನಿಯಮವನ್ನು ಮೀರಿದ್ದಾರೆ, ಆದ್ದರಿಂದ ಅಧಿಕಾರಿಗಳು ಬಂದು ಕೊಂದಿದ್ದಾರೆ ಎಂದು ಹೇಳಿದನು. ಈ ಜೈಲು ಕ್ಯಾಂಪ್ಗಳ ಬಗ್ಗೆ ಇನ್ನೊಂದು ವಿಷಯ ಏನೆಂದರೆ, ಇದರಲ್ಲಿ ಇರುವ ಮಹಿಳೆಯರು ಮಕ್ಕಳನ್ನು ಹೊಟ್ಟೆಯಲ್ಲಿ ಹೊತ್ತರು. ಆ ಮಕ್ಕಳು ಕೂಡ ಜೈಲಿನಲ್ಲೇ ಇರಬೇಕು. ಅವರಿಗೆ ಬಾಹ್ಯ ಸಮಾಜದೊಂದಿಗೆ ಮಿಶುವ ಹಕ್ಕು ಇಲ್ಲ. ಅಲ್ಲಿಯೇ ಈ ಜೈಲಿನಲ್ಲಿರುವ ಮಹಿಳೆಯರು ಮಕ್ಕಳನ್ನು ಹೇಗೆ ಹೊಂದುತ್ತಾರೆ? ಅವರಿಗೆ ವಿವಾಹ ಮಾಡಿಸುತ್ತಾರಾ ಎಂದರೆ ವಿವಾಹ ಮಾಡಿಸುತ್ತಾರೆ, ಆದರೆ ಆ ವಿವಾಹಗಳು ನಾವು ಊಹಿಸಿದಂತೆ ಇರುವುದಿಲ್ಲ. ನಾನು ನಿಮಗೆ ಆರಂಭದಲ್ಲಿ ಹೇಳಿದ್ದೇನೆ, ಈ ಜೈಲಿನಲ್ಲಿರುವ ಖೈದಿಗಳೊಂದಿಗೆ ವಿರುದ್ಧವಾಗಿ ಕೆಲಸ ಮಾಡಿಸುತ್ತಾರೆ. ಆದರೆ ಈ ಖೈದಿಗಳ ಸಂಖ್ಯೆ ಕಡಿಮೆಯಾಗದಂತೆ ಇರುವುದಕ್ಕಾಗಿ ಅಲ್ಲಿನ ಮಹಿಳೆಯರನ್ನು ಖೈದಿಗಳೊಂದಿಗೆ ಕೂಡಿಸಿ ಮಕ್ಕಳನ್ನು ಹೊಂದಲು ಹೇಳುತ್ತಾರೆ. ಅದು ಹೇಗೆ ಇರುತ್ತದೆ ಎಂದರೆ, ಒಂದು ಮಹಿಳೆಯನ್ನು, ಒಬ್ಬ ಪುರುಷನನ್ನು ಆಯ್ಕೆ ಮಾಡಿ ನೀವಿಬ್ಬರು ಕೂಡಿಸಿ ಮಕ್ಕಳನ್ನು ಹೊಂದಿರಿ ಎಂದು ಹೇಳುತ್ತಾರೆ. ಅದೇ ಅವರ ವಿವಾಹ. ಒಮ್ಮೆ ಈ ನಾರ್ತ್ ಕೊರಿಯಾದಲ್ಲಿ ಸರ್ಕಾರಿ ಪ್ರಾಯೋಜಿತ ಟಿವಿ ಚಾನೆಲ್ನಲ್ಲಿ ಒಂದು ಜಾಹೀರಾತು ಬಿಟ್ಟರು. ಅದರಲ್ಲಿ ಅವರು ಹೇಳಿದ್ದು ಏನೆಂದರೆ, ಯಾರಾದರೂ ತಮ್ಮ ಪ್ರದೇಶದಲ್ಲಿ ನಡೆಯುತ್ತಿರುವ ಅಕ್ರಮ ಕಾರ್ಯಗಳ ಬಗ್ಗೆ ಮಾಹಿತಿ ಕೊಟ್ಟರೆ ಅವರಿಗೆ $4 ಕೊಡುತ್ತೇವೆ ಎಂದು.
$4 ಆ ದೇಶದ ಜನರಿಗೆ ಬಹಳ ಹೆಚ್ಚು. ಆದ್ದರಿಂದ ಅಲ್ಲಿನ ಜನರು ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದಾರೆಯೇ ಎಂದು ನೀವು ಊಹಿಸುತ್ತೀರಾ? ಇಲ್ಲ, ಸರ್ಕಾರಕ್ಕೆ ಯಾರೂ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಏಕೆಂದರೆ ಆ ದೇಶದಲ್ಲಿ ಪ್ರತಿಯೊಬ್ಬರೂ ಏನೋ ವಿಧದಲ್ಲಿ ಅಕ್ರಮ ಕೆಲಸಗಳನ್ನು ಮಾಡುತ್ತಾರೆ. ಒಬ್ಬನನ್ನು ಹಿಡಿದರೆ ಉಳಿದ ಎಲ್ಲರೂ ಬಿದ್ದು ಹೋಗುತ್ತಾರೆ. ಆದ್ದರಿಂದ ಯಾರೂ ಮಾಹಿತಿಯನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳಲಿಲ್ಲ. ಈ ದೇಶದಲ್ಲಿ ಇರುವ ನಿಯಮಗಳು, ಅವರು ಬದುಕುತ್ತಿರುವ ದುರ್ಬಲ ಸ್ಥಿತಿಗಳು ಅಲ್ಲಿನ ಜನರನ್ನು ಡಿಪ್ರೆಷನ್ಗೆ ಒಳಪಡಿಸುತ್ತವೆ. ಬಹಳಷ್ಟು ಜನರು ತಮ್ಮ ಸ್ವಂತ ಕುಟುಂಬವನ್ನು ಸರಿಯಾದ ತಿಂಡಿ ಇಲ್ಲದೆ ಸರ್ಕಾರಿ ಅಧಿಕಾರಿಗಳಿಂದ ಕೊಲ್ಲಡುವುದನ್ನು ನೋಡಿ ಏಕೆಂದರೆ ಆ ದೇಶದಿಂದ ತಪ್ಪಿಸಿಕೊಳ್ಳಬೇಕು ಎಂದು ಪ್ರಯತ್ನಿಸಿ ಜೀವ ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಕೆಲವರು ಮಾತ್ರ ಸರಳರಾಗಿದ್ದಾರೆ. ಅಂತಹರು ಬಹಳ ಕಷ್ಟಪಡಿ ಆ ದೇಶದಿಂದ ತಪ್ಪಿಸಿಕೊಂಡ ಬಂದು ಬಾಹ್ಯ ಪ್ರಪಂಚಕ್ಕೆ ಅಲ್ಲಿಯ ಅನ್ಯಾಯಗಳ ಬಗ್ಗೆ, ಅಕ್ರಮಗಳ ಬಗ್ಗೆ ವಿವರಿಸಿದ್ದಾರೆ. ಆದ್ದರಿಂದ ನಾನು ನಿಮ್ಮೆಲ್ಲರಿಗೂ ಹೇಳುವುದು ಏನೆಂದರೆ, ಭಾರತ ದೇಶದಲ್ಲಿ ಹುಟ್ಟಿದ ನಾವೆಲ್ಲರೂ ಎಷ್ಟು ಅದೃಷ್ಟಕರ. ನಮ್ಮಂತಹ ದೇಶ, ನಮ್ಮ ದೇಶದಲ್ಲಿ ಇರುವ ಈ ಸ್ವಾತಂತ್ರ್ಯ ಬೇರೆ ಯಾವ ದೇಶದಲ್ಲೂ ನಿಮ್ಗೆ ದೊರೆಯುವುದಿಲ್ಲ. ಕೆಲವರು ಹೇಳುತ್ತಾರೆ ಚೀನಾ ನಮ್ಮಿಂದ ಎಷ್ಟು ಅಭಿವೃದ್ಧಿ ಹೊಂದಿದೆ ಎಂದು. ಅದು ಸತ್ಯವೇ, ಆದರೆ ನಿಮಗೆ ಚೀನಾದಲ್ಲೂ ಇಲ್ಲಿ ಇರುವ ಎಷ್ಟು ಸ್ವಾತಂತ್ರ್ಯ ದೊರೆಯುವುದಿಲ್ಲ. ಅಲ್ಲಿನ ಸರ್ಕಾರದ ವಿರುದ್ಧ ಮಾತನಾಡಿದರೆ ನಿಮ್ಮನ್ನು ನಿಮಿಷಗಳಲ್ಲಿ ಅಳಿಸಿ ಹಾಕುತ್ತಾರೆ. ಜೈಲಿನಲ್ಲೂ ಹಾಕುವುದಿಲ್ಲ. ಎಲ್ಲಿ ಕರೆತಂದು ಹಾಕುತ್ತಾರೆ ತಿಳಿಯುವುದಿಲ್ಲ. ಇಂತಹುದು ಮಾಡಿದ ಬಹಳಷ್ಟು ಚೀನೀಸ್ ಜರ್ನಲಿಸ್ಟ್ಗಳು ಅಳಿಸಿ ಹೋಗಿದ್ದಾರೆ. ಮೂವಾಗಿ ಇವೇ ನಾರ್ತ್ ಕೊರಿಯಾಕ್ಕೆ ಸಂಬಂಧಿಸಿದ ಕೆಲವು ದುರಂತ ಸತ್ಯಗಳು. ಈ ವಿಡಿಯೋ ನಿಮ್ಗೆ ಹೇಗೆ ತೋರುತ್ತದೆ ನನಗೆ ಕೆಳಗಿನ ಕಾಮೆಂಟ್ನಲ್ಲಿ ಹೇಳಿ. ಅದೇ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಸಿಂಬಲ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ.